ನಮಸ್ಕಾರ. ನಮ್ಮ ಜೀವನದಲ್ಲಿ ಯಶಸ್ಸು ಸಿಗಬಾರದು ಅಂತ ತಡೆಯೋ ನಿಜವಾದ ಶತ್ರು ಯಾರು? ನೆಪೋಲಿಯನ್ ಹಿಲ್ ಅವರ ಔಟ್ವಿಟಿಂಗ್ ದ ಡೆವಿಲ್ ಪುಸ್ತಕದಲ್ಲಿ ಇದಕ್ಕೆ ಒಂದು ಶಾಕಿಂಗ್ ಉತ್ತರ ಸಿಗುತ್ತೆ. ಅಷ್ಟಕ್ಕೂ ಇದರಲ್ಲಿ ಲೇಖಕರು ದೇವಜೊತೆನೇ ಒಂದು ಇಂಟರ್ವ್ಯೂ ಮಾಡ್ತಾರೆ. ಆ ಮೂಲಕ ನಮ್ಮ ಭಯ ಮತ್ತು ವೈಫಲ್ಯಗಳ ಹಿಂದಿನ ಅಸಲಿ ಸತ್ಯಗಳನ್ನು ಹೊರಗೆಳಿತಾರೆ. ಹಾಗಾದರೆ ಆ ಇಂಟರ್ವ್ಯೂನಲ್ಲಿ ಹೊರಬಂದ ಸತ್ಯಗಳೇನು? ಬನ್ನಿ ಒಟ್ಟಿಗೆ ಸೇರಿ ತಿಳ್ಕೊಳ್ಳೋಣ. ಸರಿ, ಈ ವಿಶ್ಲೇಷಣೆಯಲ್ಲಿ ನಾವು ಮೊದಲು ಈ ದೆವ್ವ ಅಂದ್ರೆ ಯಾರು ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಅದರ ಅತಿದೊಡ್ಡ ಅಸ್ತ್ರ ಯಾವುದು, ನಮ್ಮ ಭಯವನ್ನ ನಾವು ಹೇಗೆ ಗೆಲ್ಬೋದು, ಮತ್ತೆ ಕೊನೆಗೆ ಈ ದೆವ್ವವನ್ನ ಸೋಲ್ಸೋಕಿರೋ ದಾರಿಗಳೇನು ಅಂತನೂ ನೋಡ್ತೀವಿ. ಕೊನೆಯಲ್ಲಿ ಒಂದು ಬಹಳ ಮುಖ್ಯವಾದ ಸಂದೇಶ ಕೂಡ ಇದೆ. ಮೊದಲನೇ ಭಾಗಕ್ಕೆ ಬರೋಣ. ದೆವ್ವ ಅಂದ್ರೆ ಯಾರು? ಈ ಪುಸ್ತಕದ ಪ್ರಕಾರ ನಮ್ಮ ಅಸಲಿ ಶತ್ರು ಎಲ್ಲೋ ಹೊರಗಡೆ ಇಲ್ಲ, ನಮ್ಮೊಳಗೇನೇ ಇದ್ದಾನೆ. ಹಾಗಾದ್ರೆ ಆ ಶತ್ರುವನ್ನು ಗುರುತಿಸೋದು ಹೇಗೆ? ನಮ್ಮ ಪ್ರತಿಯೊಬ್ಬರ ಜೀವನದಲ್ಲೂ ಒಬ್ಬ ಕಣ್ಣಿಗೆ ಕಾಣದ ಶತ್ರು ಇರ್ತಾನೆ. ನಮ್ಮ ಬೆಳವಣಿಗೆಯನ್ನ, ನಮ್ಮ ಪ್ರಗತಿಯನ್ನ ತಡಿತಾನೇ ಇರ್ತಾನೆ. ಈ ಪುಸ್ತಕ ಹೇಳೋ ಹಾಗೆ ಆ ಶತ್ರು ಬೇರೆ ಯಾರೂ ಅಲ್ಲ. ನೆಪೋಲಿಯನ್ ಹಿಲ್ ಹೇಳೋ ಪ್ರಕಾರ ದೆವ್ವ ಅಂದ್ರೆ ಅದು ಯಾವುದೋ ಹೊರಗಿನ ಶಕ್ತಿ ಅಲ್ಲವೇ ಅಲ್ಲ. ಬದಲಿಗೆ ಅದು ನಮ್ಮೊಳಗಿರೋ ಭಯ, ಅನುಮಾನ, ಸೋಮಾರಿತನದಂಥ ದೌರ್ಬಲ್ಯಗಳ ಒಂದು ಸಂಕೇತ. ಇದೊಂದು ನಕಾರಾತ್ಮಕ ಶಕ್ತಿ. ನೋಡಿ, ಯಾವಾಗ ನಾವು ನಮ್ಮ ಗುರಿಯಿಂದ ದಾರಿ ತಪ್ಪಿ ಏನೂ ಒಂದು ಉದ್ದೇಶ ಇಲ್ಲದೆ ಬದುಕೋಕ್ ಶುರು ಮಾಡ್ತೀವೋ ಆವಾಗ್ಲೇ ಈ ದೆವ್ವ ನಮ್ಮ ಜೀವನದ ಮೇಲೆ ಹಿಡಿತ ಸಾಧಿಸ್ಬಿಡುತ್ತೆ. ಈ ಪುಸ್ತಕದಲ್ಲಿ ದೆವ್ವನೇ ಒಂದ್ ಮಾತು ಹೇಳುತ್ತೆ. ಯಾರೂ ತಮಗಾಗಿ ತಾವೇ ಯೋಚಿಸಲ್ವೋ ಅವರು ನನ್ನ ಕೈಯ ಆಟಿಕೆಗಳಾಗ್ತಾರೆ. ಅಬ್ಬಾ, ಎಂಥ ಆಳವಾದ ಮಾತಲ್ವಾ ಇದು. ನಮ್ಮ ಸ್ವಂತ ಆಲೋಚನೆಗಳನ್ನ ನಾವೇ ನಿಯಂತ್ರಣದಲ್ಲಿ ಇಟ್ಕೊಳ್ಳಿಲ್ಲ ಅಂದ್ರೆ ಈ ನಕಾರಾತ್ಮಕ ಶಕ್ತಿಗಳು ನಮ್ಮನ್ನ ಹೇಗೆ ಆಳ್ತಾವೆ ಅನ್ನೋದಕ್ಕೆ ಇದೊಂದು ನೇರವಾದ ಎಚ್ಚರಿಕೆ ಇದ್ದಾಗೆ. ಹಾಗಾದ್ರೆ ಈ ದೆವ್ವ ನಮ್ಮನ್ನ ತನ್ನ ಹಿಡಿತಕ್ಕೆ ತಗೊಳ್ಳೋಕೆ ಬಳಸೋ ಮುಖ್ಯ ಅಸ್ತ್ರವಾದ್ರೂ ಯಾವುದು? ಅದನ್ನ ನೆಪೋಲಿಯನ್ ಹಿಲ್ ಡ್ರಿಫ್ಟಿಂಗ್ ಅಂತ ಕರೀತಾರೆ. ಅಂದ್ರೆ ಉದ್ದೇಶ ಇಲ್ಲದೆ ಸುಮ್ಮನೆ ತೇಳ್ತಾ ಹೋಗೋದು. ಡ್ರಿಫ್ಟಿಂಗ್ ಅಂದ್ರೆ ಮತ್ತೇನೂ ಅಲ್ಲ, ಜೀವನದಲ್ಲಿ ಯಾವುದೇ ಸ್ಪಷ್ಟವಾದ ಗುರಿ ಅಥವಾ ಯೋಜನೆ ಇಲ್ಲದೆ ದಿನಗಳನ್ನ ಕಳೆಯೋದು. ಯಾರು ಹೀಗೆ ಉದ್ದೇಶ ಇಲ್ಲದೆ ಜೀವನ ನಡೆಸ್ತಾರೋ ಅವರನ್ನೇ ದೆವ್ವ ಡ್ರಿಫ್ಟರ್ ಅಂತ ಕರೆಯೋದು. ಇಂಥವರು ತುಂಬ ಸುಲಭವಾಗಿ ಜೀವನದ ಜಂಜಾಟದಲ್ಲಿ ಸಿಕ್ಕಿಹಾಕೊಂಡು ತಮ್ಮ ಸಮಯವನ್ನ ಸುಮ್ಮನೆ ವ್ಯರ್ಥ ಮಾಡ್ತಾರೆ. ಈ ಡ್ರಿಫ್ಟಿಂಗ್ ಅನ್ನೋ ವಿಷಯಕ್ಕೆ ಪುಸ್ತಕದಲ್ಲಿ ಒಂದು ಅದ್ಭುತವಾದ ಹೋಲಿಕೆ ಕೊಟ್ಟಿದ್ದಾರೆ. ಅದನ್ನ ಚುಕ್ಕಾಣಿ ಇಲ್ಲದ ದೋಣಿಯಲ್ಲಿ ಹೋಗೋದಕ್ಕೆ ಹೋಲಿಸ್ತಾರೆ. ಯೋಚನೆ ಮಾಡಿ, ನದಿಯ ನೀರು ಎಲ್ಲಿಗೆ ಹೋಗುತ್ತೋ ದೋಣಿನೂ ಅಲ್ಲೇ ಹೋಗುತ್ತೆ ಅಲ್ವಾ? ಹಾಗೇನೆ ನಮ್ಮ ಜೀವನದ ದಿಕ್ಕನ್ನ ನಾವೇ ನಿರ್ಧರಿಸದೆ ಪರಿಸ್ಥಿತಿಗಳು ಹೇಳ್ದಂಗೆ ಕೇಳ್ಕೊಂಡು ಹೋಗೋದೇ ಡ್ರಿಫ್ಟಿಂಗ್. ಇಲ್ಲಿ ನೋಡಿ, ಒಬ್ಬ ಡ್ರಿಫ್ಟರ್ ಮತ್ತು ನಾನ್ ಡ್ರಿಫ್ಟರ್ ನಡುವಿನ ವ್ಯತ್ಯಾಸ ಎಷ್ಟು ಸ್ಪಷ್ಟವಾಗಿದೆ ಅಂತ. ಒಬ್ಬನಿಗೆ ಗುರಿನೇ ಇರಲ್ಲ, ಬೇರೆಯವರು ಹೇಳಿದ್ದನ್ನ ಕೇಳ್ಕೊಂಡು ಸುಲಭವಾಗಿ ದೆವ್ವಕ್ಕೆ ಬಲಿಯಾಗ್ತಾನೆ. ಇನ್ನೊಬ್ಬ ನಾನ್ ಡ್ರಿಫ್ಟರ್ ಸ್ಪಷ್ಟವಾದ ಉದ್ದೇಶ ಇಟ್ಕೊಂಡು ಸ್ವಂತವಾಗಿ ಯೋಚನೆ ಮಾಡಿ ತನ್ನ ಜೀವನದ ಚುಕ್ಕಾಣಿಯನ್ನ ತಾನೇ ಹಿಡಿದಿರ್ತಾನೆ. ಇಂಥವ್ರ ಮೇಲೆ ದೆವ್ವದ ಯಾವ ಆಟನೂ ನಡೆಯಲ್ಲ. ಸರಿ, ಡ್ರಿಫ್ಟಿಂಗ್ ಜೊತೆಗೆ ದೆವ್ವ ಬಳಸೋ ಇನ್ನೊಂದು ಶಕ್ತಿಯುತ ಅಸ್ತ್ರ ಅಂದ್ರೆ ಭಯ. ಹಾಗಾದ್ರೆ ಈ ಭಯವನ್ನ ಗೆದ್ದು ಆ ದೆವ್ವವನ್ನ ದುರ್ಬಲಗೊಳಿಸೋದು ಹೇಗೆ? ನಮ್ಮನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕೆ ದೆವ್ವ ಹತ್ತಾರು ಥರದ ಭಯಗಳನ್ನ ಬಳಸುತ್ತೆ. ವೈಫಲ್ಯದ ಭಯ, ಬಡತನದ ಭಯ, ಜನ ಏನಂತಾರೆ ಅನ್ನೋ ಭಯ, ಯಾರಾದರೂ ಟೀಕೆ ಮಾಡ್ತಾರೆ ಅನ್ನೋ ಭಯ, ಹೀಗೆ ಒಂದಾ ಎರಡ ಈ ಭಯಗಳೇ ನಮ್ಮನ್ನ ದುರ್ಬಲಗೊಳಿಸಿ ಒಂದು ಧೈರ್ಯದ ಹೆಜ್ಜೆ ಮುಂದಿಡೋಕು ಬಿಡಲ್ಲ. ಹಾಗಾದ್ರೆ ಈ ಭಯವನ್ನ ಗೆಲ್ಲೋ ದಾರಿ ಯಾವುದು? ಪುಸ್ತಕ ಹೇಳೋ ಪ್ರಕಾರ ಅದಕ್ಕೆ ಬೇಕಾಗಿರೋದು ಎರಡೇ ಎರಡು. ಒಂದು ಗಟ್ಟಿಯಾದ ಯೋಜನೆ ಮತ್ತು ನಿರ್ಣಾಯಕ ಕ್ರಮ. ಒಂದು ಉದಾಹರಣೆ ತಗೊಳ್ಳಿ. ಹೊಸ ವ್ಯಾಪಾರ ಶುರು ಮಾಡಬೇಕಾದ್ರೆ ಸೋಲ್ತೀನಿ ಅನ್ನೋ ಭಯ ಕಾಡೋದು ತುಂಬಾ ಸಹಜ. ಆದರೆ ಆ ಭಯದಲ್ಲೇ ಕೂರೋ ಬದಲು ಒಂದು ಸ್ಪಷ್ಟ ಯೋಜನೆ ಮಾಡ್ಕೊಂಡು ಅದರ ಮೇಲೆ ಕೆಲಸ ಮಾಡೋಕೆ ಶುರು ಮಾಡಿದ್ರೆ ಸಾಕು, ಭಯ ತಾನಾಗಿ ಓಡೋಗುತ್ತೆ. ಇಲ್ಲಿಯವರೆಗೂ ನಾವು ಸಮಸ್ಯೆಯನ್ನು ಅರ್ಥ ಮಾಡ್ಕೊಂಡ್ವಿ. ಸರಿ, ಈಗ ಪರಿಹಾರದ ಕಡೆಗೆ ಬರೋಣ. ಈ ದೆವ್ವವನ್ನ ಸೋಲಿಸಿ ನಮ್ಮ ಜೀವನದ ನಿಯಂತ್ರಣವನ್ನ ಮತ್ತೆ ನಮ್ಮ ಕೈಗೆ ತಗೊಳ್ಳೋದು ಹೇಗೆ? ದೆವ್ವವನ್ನ ಸೋಲಿಸೋಕೆ ಮೂರೇ ಸರಳ ಹಂತಗಳಿವೆ. ಮೊದಲನೇ ಹಂತ ಸ್ವಂತವಾಗಿ ಯೋಚನೆ ಮಾಡೋದು. ಯಾಕಂದ್ರೆ ದೆವ್ವದ ಹಿಡಿತದಿಂದ ತಪ್ಪಿಸ್ಕೊಳ್ಳೋಕೆ ಇದೇ ಮೊದಲ ಹೆಜ್ಜೆ. ಎರಡನೇ ಹಂತ ಜೀವನದಲ್ಲಿ ಒಂದು ಸ್ಪಷ್ಟವಾದ ಉದ್ದೇಶ ಇಟ್ಕೊಳ್ಳೋದು. ಇದು ನಮ್ಮ ದೋಣಿಗೆ ಚುಕ್ಕಾಣಿ ಇದ್ದಾಗೆ. ಮತ್ತು ಮೂರನೇ ಹಂತ ಶಿಸ್ತು. ಇದು ಒಳ್ಳೆಯ ಹವ್ಯಾಸಗಳನ್ನ ಬೆಳೆಸಿ ಸೋಮಾರಿತನ ಅನ್ನೋ ದೆವ್ವದ ಅಸ್ತ್ರವನ್ನೇ ಮುರಿದು ಹಾಕುತ್ತೆ. ಇನ್ನು ದೆವ್ವದ ಅತೀ ದೊಡ್ಡ ಶತ್ರುಗಳು ಅಂದ್ರೆ ಇವೇ ನೋಡಿ. ಮೊದಲನೇದಾಗಿ ನಂಬಿಕೆ. ನಮ್ಮ ಮೇಲೆ, ನಮ್ಮ ಸಾಮರ್ಥ್ಯದ ಮೇಲೆ ನಮಗಿರೋ ಅಚಲವಾದ ನಂಬಿಕೆ. ಎರಡನೆಯದು ನಿರಂತರ ಕಲಿಕೆ, ಯಾಕೆಂದ್ರೆ ಜ್ಞಾನ ನಮ್ಮನ್ನ ಯಾವಾಗ್ಲೂ ಬಲಪಡಿಸುತ್ತೆ. ಮತ್ತು ಮೂರನೆಯದು ಹೊಸ ಆಲೋಚನೆಗಳು.
ಸೃಜನಶೀಲತೆ ಇದ್ರೆ ಯಾವುದೇ ಸಮಸ್ಯೆಗಾದ್ರೂ ಪರಿಹಾರ ಹುಡುಕೋಕ್ಕಾಗುತ್ತೆ. ಸರಿ, ಈ ಎಲ್ಲ ಚರ್ಚೆಯ ನಂತರ ನಾವು ಕೊನೆಯ ಮತ್ತು ಅತೀ ಮುಖ್ಯವಾದ ಸಂದೇಶದ ಹತ್ರ ಬಂದಿದ್ದೀವಿ. ಹಾಗಾದ್ರೆ ಇಡೀ ಪುಸ್ತಕದ ಸಾರಾಂಶ ಏನು? ಈ ಪುಸ್ತಕದ ಅಂತಿಮ ಪಾಠ ಏನಂದ್ರೆ, ನಿಜವಾದ ಅಧಿಕಾರ ಇರೋದು ನಮ್ಮ ಆಲೋಚನೆಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದ್ರಲ್ಲಿ. ಯಾರು ತಮ್ಮ ಮನಸ್ಸಿನ ಮೇಲೆ ಹಿಡಿತ ಸಾಧಿಸ್ತಾರೋ, ಯಾರು ತಮ್ಮ ನಿರ್ಧಾರಗಳನ್ನ ತಾವೇ ತಗೊಳ್ತಾರೋ, ಅವರು ಯಾವತ್ತಿಗೂ ದೆವ್ವದ ಕೈಗೊಂಬೆ ಆಗೋಕೆ ಸಾಧ್ಯನೇ ಇಲ್ಲ. ನಿಜವಾದ ಸ್ವಾತಂತ್ರ್ಯ ಅಂದ್ರೆ ಇದೆ ಅಲ್ವಾ? ಹಾಗಾದ್ರೆ ಈ ಎಲ್ಲ ವಿಷಯಗಳನ್ನ ತಿಳ್ಕೊಂಡ ಮೇಲೆ ಇವತ್ತು ನಮ್ಮ ಜೀವನದ ದೋಣಿಯನ್ನ ಯಾವ ದಿಕ್ಕಿನಲ್ಲಿ ನಡೆಸಬೇಕು ಅಂತ ನಿರ್ಧಾರ ಮಾಡ್ತೀವಿ. ಇದರ ಬಗ್ಗೆ ಖಂಡಿತವಾಗಿ ಯೋಚನೆ ಮಾಡಬೇಕಿದೆ.